ದೊಡ್ಡಬಳ್ಳಾಪುರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳ ನಡುವೆ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಸಚಿವರಾದ ಕೆಎಚ್ ಮುನಿಯಪ್ಪರವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು ಎಂದು ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಸಿದ್ದಪ್ಪ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆಯೊಂದಿಗೆ ಸಚಿವ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದ್ದು, ಕೇಂದ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರುವ ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಶ್ರೀ ಕ್ಷೇತ್ರ ಘಾಟಿ ಪ್ರಾಧಿಕಾರದ ಸದಸ್ಯ ರಂಗಪ್ಪ ಮಾತನಾಡಿ, ಸ್ವಚ್ಛ ರಾಜಕಾರಣ ಹಾಗೂ ದೀರ್ಘಕಾಲದ ಜನಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಕೆಎಚ್ ಮುನಿಯಪ್ಪರವರು ಉಪಮುಖ್ಯಮಂತ್ರಿ ಹುದ್ದೆಗೆ ಅರ್ಹರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಪಕ್ಷವು ದಲಿತ, ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿದ್ದು, ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ಮೂಲಕ ತನ್ನ ಬದ್ಧತೆಯನ್ನ ತೋರಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಟಿ ವಿಭಾಗದ ಅಧ್ಯಕ್ಷ ಮುನಿಕಿಣ್ಣಪ್ಪ ಮಾತನಾಡಿ, ಸಚಿವರಾಗಿ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಕೆಎಚ್ ಮುನಿಯಪ್ಪರವರಿಗೆ ರಾಜ್ಯದ ಅಭಿವೃದ್ಧಿಗಾಗಿ ಇನ್ನಷ್ಟು ಅವಕಾಶ ನೀಡಬೇಕು ಎಂದರು. ದಲಿತ ಸಮುದಾಯಗಳ ಪ್ರಬಲ ಪ್ರತಿನಿಧಿಯಾಗಿರುವ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಘೋಷಿಸಿದರೆ ಶೋಷಿತ ವರ್ಗಗಳಿಗೆ ಹೆಚ್ಚಿನ ಶಕ್ತಿ ದೊರೆಯಲಿದೆ ಎಂದು ತಿಳಿಸಿದರು. ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಈ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಮುಖಂಡರು ಒತ್ತಾಯಿಸಿದರು. ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಈ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಮುಖಂಡರು ಒತ್ತಾಯಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡ್ಕೊಂಡು ಅವರ ಒಂದು ದೊಡ್ಡತನ ಹಿರಿತನವನ್ನು ಒಂದು ಪ್ರದರ್ಶನ ಮಾಡಿ ರಾಜಕೀಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಏನು ಇದು ಮಾಡ್ತಿದ್ದಾರೆ. ಹೊಸ ಮುಖ್ಯಮಂತ್ರಿಗಳಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮದೊಂದು ಮನವಿ, ನಮ್ಮ ತೂಬಗೆರೆ ಬ್ಲಾಕಿಂದ ಒಂದು ಮನವಿಯನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಕೂಡ ಹೈಕಮಾಂಡ್ಗೆ ಒಂದು ಒತ್ತಾಯ ಮಾಡ್ತಾಯಿದ್ದೀವಿ. ವಿಷಯ ಇಷ್ಟೇ, ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ತುಂಬ ಹಿರಿಯರು ಇದ್ದಾರೆ. ಅವರು ಕೂಡ ಈಗ ಮಾಜಿ ಆಗಿದ್ದಾರೆ. ಮತ್ತು ಡೆಪ್ಟಿ CM ಉಪಮುಖ್ಯಮಂತ್ರಿ ಸ್ಥಾನವನ್ನು ಆ ಒಂದು ಸಮುದಾಯ, ದೊಡ್ಡ ಸಮುದಾಯದ ಮುಖಂಡರಿಗೂ ಕೂಡ ಅವರು ಜೊತೆಗೆ ಭಾಳ ಅನುಭವಶಾಲಿಗಳು. ಹಾಗಾಗಿ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಹಿರಿಯರ ಎಲ್ಲ ಅಪೇಕ್ಷೆಯಂತೆ ಅವ್ರಿಗೆ ಕೊಟ್ಟೇ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಮತ್ತು ಹೊಸ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಕೂಡ ಮಾಡ್ತಾಯಿದ್ದೇವೆ. ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಹಾಗಾಗಿ ಮುನಿಯಪ್ಪ ಅಣ್ಣವ್ರಿಗೆ ಅವರ ಅನುಭವದ ತಕ್ಕಂಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟೇ ಕೊಡಬೇಕು. ಅವರು ಇಲ್ಲಿವರೆಗೂ ಅವರು ಕೊಟ್ಟಂಥ ಖಾತೆಯನ್ನು ಭಾಳ ಚೆನ್ನಾಗಿ ಒಳ್ಳೆಯ ಹೆಸರು ತಗೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು. ಕಡೆಗಣಿಸಿದ್ರೆ ನಮಗೂ ಕೂಡ ಬೇಸರ ಆಗ್ತದೆ. ಈ ಹೋಬಳಿಯ ಪರವಾಗಿ, ನಾವು ಈ ಕ್ಷೇತ್ರದ ಪರವಾಗಿ ನಾವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಕಡ್ಡಾಯವಾಗಿ ನಾವು ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾವು ಕೇಳ್ತಾ ಇದ್ದೇವೆ. ಕಲಿಸಬೇಕು. ಯಾಕಂದರೆ ಅವರಂಥ ಧೀಮಂತ ನಾಯಕರು ಇವತ್ತು ಇಡೀ ದೇಶದಲ್ಲಿ ಜಾತ್ಯತೀತವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅವರನ್ನು ಅಭಿನಂದಿಸ್ತಾ ಇದೆ. ಅದೇ ರೀತಿ ನಮ್ಮ ರಾಜಕೀಯ ಪರ್ವ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಎಲ್ಲ ಜಾತಿಯ ಜನರನ್ನು ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಅವರು ಕೊಟ್ಟು ಅವರ ಒಂದು ಶ್ರಮಕ್ಕೆ ಇವತ್ತು ಹೈಕಮಾಂಡು ಮತ್ತು ಈ ರಾಜ್ಯ ಜನ ಮತ್ತು ಸಿದ್ದರಾಮಯ್ಯನವರು ಎಲ್ಲರ ಆಶೀರ್ವಾದ ಅವ್ರ ಮೇಲಾಗಿದೆ. ಅವರಿಗೆ 100 ಕಾಲ ಚೆನ್ನಾಗಿ ಅವರು ಈ ರಾಜ್ಯವನ್ನು 2 ವರ್ಷ ಅಲ್ಲ, ಮುಂದಿನ ಸಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅವರು ಒಳ್ಳೆ ಇದಾಗಲಿ, ಅವ್ರಿಗೆ ಎಲ್ಲ ರೀತಿ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ರಾಜ್ಯದಲ್ಲಿ ಇವತ್ತು ಏನು ರಾಜಕೀಯ ಬೆಳವಣಿಗೆ ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಯಾಕಂದರೆ ಇವತ್ತೇನು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಸಾಹೇಬರು ತನ್ನ ಹೇಳಿದ ತಕ್ಷಣ, ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆಯನ್ನು ಸಲ್ಲಿಸಿ
ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ ಈ ದೇಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಇವತ್ತು ಮಾರ್ಪಾಟಾಗ್ತಾರೆ. ಅದೇ ರೀತಿಯೇ ಇವತ್ತು ನಮ್ಮ KH ಮುನಿಯಪ್ಪ ಸಾಹೇಬರು ಅವರನ್ನು ಗೌರವಾನ್ವಿತ ನಡೆಸ್ಕೋಬೇಕು. ಯಾಕಂದರೆ ಅವರು ಇಡೀ ಜೀವಮಾನವೆಲ್ಲವನ್ನು ಕೂಡ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ರಾಜ್ಯ ಮತ್ತು ದೇಶವನ್ನು ಆಳಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿಗಳು, ಧೀಮಂತರ ರಾಜಕಾರಣಿಗಳು. ಅವರನ್ನು ಸಹ ಅಧಿಕಾರದಿಂದ ವಂಚಿತ ಮಾಡಬಾರ್ದು. 2 ವರ್ಷ ಏನು ಸರ್ಕಾರ ಇದೆ ಅವರನ್ನು 2 ವರ್ಷ ಗೌರವಾನ್ವಿತವಾಗಿ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ನನ್ನ ಒಂದು ಕಾರ್ಯಕರ್ತನಾಗಿ ನಾನು ಒಂದು ಮನವಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಿಳಿಸ್ತಾ ಇದ್ದೀನಿ. ಮುನಿಯಪ್ಪರವರು ಧೀಮಂತ ನಾಯಕರು. ಈಗ ನಮ್ಮ ಒಂದು ಅಭಿಲಾಷೆ ಅವರಿಗೆ ಉಪಮುಖ್ಯಮಂತ್ರಿನ ಕೊಡಲಿ ಅನ್ನೋದು ಆಲ್ರೆಡಿ ಹೈಕಮಾಂಡ್ ತೀರ್ಮಾನ ಆಗಿರೋದ್ರಿಂದ ಮುಖ್ಯಮಂತ್ರಿ ಮತ್ತು ನಾವು ಹೇಳೋದು ಅಬ್ಬಾಸ್ ಆಗ್ತದೆ ಒಬ್ಬ ಕಾರ್ಯಕರ್ತನಾಗಿ ನಾನು. ಅದರಿಂದ ಅವರಿಗೆ ಉಪಮುಖ್ಯಮಂತ್ರಿಯನ್ನು ಕೊಟ್ಟು ಗೌರವ ಸಚಿವ ಸ್ಥಾನ ಕೊಡಬೇಕಾ, ಜೊತೆಗೆ ಉಪಮುಖ್ಯಮಂತ್ರಿ ಸಚಿವ ಸ್ಥಾನ ಎರಡೂ ಕೊಡಲಿ, ಎರಡು ಕೊಡಬೇಕು. ನಮ್ಮ ಹೆಸರು ಮುನಿಕೃಷ್ಣಪ್ಪ, ಜಿಲ್ಲಾ ಕಾಂಗ್ರೆಸ್ ST ವಿಭಾಗದ ಅಧ್ಯಕ್ಷರು.